ಆಚಕ್ಕ ನಿಮ್ಮ ಅಣ್ಣಗೆ ಊಟ ಹಚ್ಕೊಂಬಯ್ಯವ. ಕಳಿಸ್ಕೊಡಾಕ ಮನಸ್ಸು ಭಾರ ಅನ್ಸಕತ್ತೈತಿ. ಏನು ಮಾಡೋದು? ಏನ ನನ್ನ ಹೊಟ್ಟೆ ಹುಟ್ಟಿದ ಮಗನ ನಾ ಇಲ್ಲೇ ಇಟ್ಕೊತೀನಿ ಅನ್ನಕ. ಪಾಪ ಯಾರ ಮಗ ಅದಾನ ಏನ ಅವನ ಹೆತ್ತ ತಾಯಿ ಹೊಟ್ಟಿ ತಣ್ಣಗಿರ್ಲಿವ. ಯಪ್ಪ ಊಟ ಮಾಡಿ ಹಿಡಿ ಅನ್ನ. ನೀ ನನ್ನ ಸ್ವಂತ ಅನ್ನ ಆಗದೇ ಇರ್ಬೋದು, ಆದ್ರೆ ನನ್ನ ತಾಯಿನ ಹೊಳೆ ಕೊಟ್ಟು ಅನ್ನ ನೀನು. ಇವತ್ತಿನ ದಿನ ನಮ್ಮವ್ವ ಇಷ್ಟು ಚಂದ ಆಗ್ಬೇಕಂದ್ರೆ ನೀನ ಕಾರಣನ. ಆದಷ್ಟು ಲಗು ನಿನಗೆ ಹಳೆ ನೆನಪು ಬರಲಿ, ನಿನ್ನ ಮನೆಯವ್ರು ಕೂಡ ನೀನು ನಕ್ಕೊಂತ ಆಡ್ಕೊಂತ ಇರಲಿ ಅಂತೇಳಿ ಆ ಭಗವಂತನಲ್ಲಿ ನಾ ಕೇಳ್ಕೊತೀನಿ. ನಾನು ಕಳ್ಸಾಕ ಮನ್ಸಿರ್ಲಿಕ್ಕಂದ್ರೂ ಮನಸ್ಸು ಭಾರ ಮಾಡಿ ಹಾಕ್ಕೊಂಡು ಕಳ್ಸಾಕತ್ತೀನಪ್ಪ. ಯಾ ಹೆತ್ತ ತಾಯಿ ಮಗ ಅದೆಯೋ ಏನಪ್ಪ, ಏನು ಋಣ ತಿಂದಿದ್ದೆ ಏನ ಈ ಜನ್ದ ಬಂದು ಈ ಥರ ಋಣ ತೀರ್ಸಿದೆಪ್ಪ ನಮ್ದು. ಆತನ ನಿಮ್ದು ಮತ್ತೆ ಕತ್ತ ಭಾಳ ಆಗತ್ತ. ಇನ್ನು ನಾ ಕಳಿಸಿ ಹೊಳಿ ಬರ್ಬೇಕಲ್ಲ, ಲಗು ಲಗು ಕಳಿಸ್ಕೊಡ್ರಿ. ಇನ್ನೊಂದು 2 ತುತ್ತು ಐತೆ ತಿನ್ನಿಸ್ತೀನಿ. ನನಗಂಕರು ಸ್ವಂತನ ಮಕನ ನೋಡಲಿಲ್ಲ ನಾನು. ನೀನ ನನ್ನ ಅನ್ನ ಅಂತ ಅನ್ಕೊಂಡೆ, ನಮ್ಮ ಕೂಡ ನೀ ಇರ್ತಿ ಅಂತನೂ ಅನ್ಕೊಂಡೆ. ಏನು ಮಾಡೋದು, ಸಮಯ ಸಂದರ್ಭ. ನಿನಗೂ ನಿಂದೆ ಆದಂಥ ಸಂಸಾರ ಐತಲ್ಲಪ್ಪ ಅನ್ನ. ಹೋಗ್ಬಾರಪ್ಪ ಸಾಕು. ನನ್ನ ಮಗನ ಎಲ್ಲೇ ಇರು ಚಂದಾಗಿರಪ್ಪ. ನಿನ್ಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ನನ್ನ ಮಗನ. ಕಳಿಸ್ಕೊಡಕ್ಕೆ ಮನಸ್ಸಿರ್ಲಿಕ್ಕಂದ್ರೆ ಒಲ್ಲದ ಮನಸ್ಸಿನಿಂದ ಕಳಿಸುವಂಗಾಗೈತಿ. ಆ ದೇವ್ರು ಇದ್ದಪ್ಪ ಮಗನ ಕಿತ್ಕೊಂಡ, ಈ ಮಗನ ಹೊಂಟ. ಅವ್ವ ಸಮಾಧಾನ ಮಾಡ್ಕೊ. ಯಾಕೆ ಇಷ್ಟೊಂದು ದುಃಖ ಪಡಕತ್ತೀರಿ? ಮತ್ತೆ ಹಂಗೇನಾರು ಜೀವ ನೆನಸ್ತಂದ್ರ ಹೋಗಿ ಮಾತಾಡ್ಸ್ಕೊಂಡ್ ಬರೋಣಂತ. ಅವ್ರೇನು ಬ್ಯಾಡ ಅಂತಾರ ಅವ್ರ ಮನೇನವ್ರು? ಅಲ್ರಿ ಇನ್ನೊಂದ್ಸತಿ ಯೋಚನೆ ಮಾಡ್ರಿ. ಬ್ಯಾಡ್ರಿ ಕಳ್ಸೋದು. ನಮ್ಮ ಹತ್ರ ಇಟ್ಕೊಂಡ್ಬಿಡನ್ರಿ. ಯಾರು ಏನು ನೋಡ್ಯಾರನ ಗೌಡ್ರ ಮಗ ಅಂತ ಗೊತ್ತಾಗತ್ತ. ಇರ್ಲಿ ಬಿಡ್ರಿ, ನಮ್ಮ ಕೂಡ ನಾವು ಕೂಡ ಸ್ವಂತ ಮಗನ ಕಳ್ಕೊಂಡಿವಿ. ಇವನಾರ ಮಗನಂತೆ ಜೋಪಾನ ಮಾಡ್ಕೊಂಡಿದ್ದು ಬಿಡುನು. ಅಲ್ಲ ಯಾರು ನೋಡಕ್ ಬರ್ತಾರ, ಹೌದಿಲ್ಲ? ಹುಚ್ಚಿದೆಯಾ, ಶನಿಗಿದೆಯಾ ನೀನು? ಗೌಡ್ರಿಗೆ ಗೊತ್ತಾತಂದ್ರ ನಮ್ಮನ್ನ ಸುಮ್ಮನೆ ಬಿಡ್ತಾರಂತ ಮಾಡಿಯೇನ? ಎಲ್ಲ ಕಡೆ ಡಂಗ್ರ ಬಿಡಿಸಿವಿ ನೋಡಿ ನೀವು ಮನೆಗೆ ಇಟ್ಕೊಂಡು ಕುಂತೀರಿ ಅಂತಂತಾರ. ಆಮೇಲೆ ನಮ್ದು ತಪ್ಪಾಗುತ್ತ. ಇನ್ನೊಬ್ರ ಮಗನ್ನ ನಮಗ ಅನ್ಕೊಂಡು ಮನೆಯಾಗ ಇಟ್ಕೊಳೋದು ಹುಚ್ಚಿತನ ಆಗುತ್ತ. ನಮ್ದು ಅಲ್ಲದನ್ನ ನಾವು ಆಸೆ ಪಡಬಾರ್ದು. ನಮ್ದು ಜೀವನ ನೆನಸ್ತಂದ್ರ ಹೋಗಿ ಮಾತಾಡ್ಸ್ಬರೋಣಂತ. ಈಗ ಸಮಾಧಾನ ಮಾಡ್ಕೊಳಕ್ ಹೋಗ್ಬೇಡ. ಅಣ್ಣನ ಪ್ರೀತಿ ಕಂಡಿದ್ದಿಲ್ಲ, ನಿನ್ನಲ್ಲಿ ನಮ್ಮ ಅಣ್ಣನ ನೋಡಿದೆ ನಾನು. ಹೋಗಿ ಬರ್ತೀಯ ಅಣ್ಣ? ರೀ ಈ ಹುಡುಗ ಹಿಂಗಾನ, ಇವ ಎಂತ ಸುದ್ದ ಆಗಂಗಿಲ್ಲನ? ಬರ್ಬರ್ತ ಸುದ್ದಾಕನ. ಯಾಕಂದ್ರೆ ಅವಂಗ ತಲೆಗೆ ಪೆಟ್ಟತೈತಿ. ಸ್ವಲ್ಪ ದಿನ ಬೇಕು ಅವ ಮೊದ್ಲಿನ ಥರ ಆಗಕ್ಕೆ. ನಾ ಹೋಗಿ ಕಳಿಸ್ಬಿಡ್ತೀನಿ. ಮನೆ ಕಡೆ ಹುಷಾರ್ ನೋಡು. ಆಶೆಕ ಹುಷಾರವ. ಹೋಗ್ಬರ್ತೀಯಪ್ಪ ಮಗನ, ಹೋಗ್ಬರಪ್ಪ ಅಣ್ಣ, ಹೋಗ್ಬಾ. ಅವ್ವ ಹೋಗು ಮುಂದಾಗಾರ ಬಾಯ್ ತುಂಬ ಅವ್ವ ಅಂದೆಲ್ಲಪ್ಪ, ಸಾಕು. ಅದ ನನಗೆ ಸಂತೋಷ. ಅಂದಂಗ ನಾನು ಕಳ್ಸಕ್ಕೆ ಬರ್ತಿದ್ದೀನಿ ರೀ. ಅವ್ರ ಮನೆ ಮಠ ಬಿಟ್ಟು ಬರ್ತೀನಿ, ಬರೋಣ್ರಿ ಅಷ್ಟು ಕೂಡಿ. ಅಲ್ಲೇನು ಮಾಡ್ತೀರಿ? ಬೇಡ, ನಾನೊಬ್ಬನ ಹೋಗ್ಬಿಟ್ಟು ಬರ್ತೀನಿ. ಸುಮ್ಮನೆ ಮಳಿಗಾಳಿ ದಿನ ಎಲ್ಲಿದ ಆಸೆ ಕಿರ್ತಾಳ ನೋಡ್ಕೊತ ಸುಮ್ಮನೆ ಇರು. ಬೇಡ, ನಾ ಹೋಗ್ಬಿಟ್ಟು ಬರ್ತೀನಿ ಅಂತ. ಹುಷಾರ್ ನೋಡು. ಬಾರಪ್ಪ ಹೋಗೋಣ. ಅವರೆಲ್ಲ ಎದಕ್ಕೆ ಅಳಾಕತ್ತಾರ ನಾನು ನೋಡಿ? ಅವ್ರಿಗೆ ನಿನ್ ಬಿಟ್ಟು ಇರಾಕ ಆಗವಲ್ದಪ್ಪ. ಅದಕ್ಕೆ ನಿಮ್ಮ ತಂದೆ ತಾಯಿ ಕಡೆ ಕಳಿಸ್ಬಿಡ್ತೀನಿ. ಅದಕ್ಕೆ ಅವ್ರು ನಿನ್ ಬಿಟ್ಟು ಇರಾಕ ಒಲ್ಲೆ ಅನ್ನಕತ್ತಾರ. ಅದಕ್ಕೆ ಅಷ್ಟು ಸಂಕಟ ಮಾಡ್ಕೊಂತಾರ. ಬಾರಪ್ಪ ಹೋಗೋಣ. ನಿಮ್ಮ ತಂದೆ ತಾಯಿ ಹತ್ರ ಬಿಟ್ಟು ಬರ್ತೀನಿ. ದೇವರು ಭಾಳ ಸುಮಾರು ಕೊಟ್ಟನು ನೋಡ್ತಾನ, ಕಸಗೊಂದನು ನೋಡ್ತಾನ. ದೇವರು ಹೆಂಗೆ ಆಟ ಆಡಿಸ್ತಾನೋ. ಯಾವ ರೂಪದಾಗ ಯಾವ ಹೊತ್ತಿಗೆ ಯಾರ್ಯಾರನ್ನ ಕರ್ಕೊಂಬಂದು ಏನೇನು ಮಾಡಿಸ್ತಾನೋ ಏನೋ. ದೇವ್ರ ನಿನ್ನ ಆಟ ಬಲ್ಲವ್ರು ಯಾರಪ್ಪ? ಬಸನಗೌಡ ನಿಮ್ಮವ ಪಾರವನ್ನ ನೋಡಕ್ಕೆ ಒಲ್ಲೆ ಅಂತಂತಾಳ. ಹೋಗ್ಲಿಕ್ಕಂದ್ರೆ ತಪ್ಪಾಗಂಗಿಲ್ಲ ಅಯ್ಯಪ್ಪ. ಹೆಂಗೆ ಮಾಡೋದಯ್ಯಪ್ಪ? ಇನ್ನು ಹೆಸರು ಇಡ್ಬೇಕು ಹುಡುಗರ್ದು, ಹೆಂಗೆ ಮಾಡೋದ ತಮ್ಮ? ನನಗೂ ಒಂದು ತಿಳಿಯವಲ್ದು. ಈಗ ಯಾವ ಒಟ್ಟ ಯಾರ ಮಾತನ್ನು ಕೇಳೋವಳು, ಏನು ಮಾಡ್ಬೇಕು ಅಂತ ಗೊತ್ತಾಗವಲ್ದು. ನೋಡು ಸೀತಕ್ಕನ್ನ ಮಾತಾಡ್ಸಕೊಂತಾಳ ಈಕಿ. ಮತ್ತು ಈಗ ಪಾರಕ್ಕನ್ನ ಮಾತಾಡ್ಸಿ ಬರ್ಲಿಕ್ಕಂದ್ರೆ ತಪ್ಪಾಗಂಗಿಲ್ಲನ? ಆ ಮೊಮ್ಮಕ್ಳು ಏನು ಮಾಡ್ಯಾವವು? ಅವು ಏನಾರ ತಪ್ಪು ಮಾಡ್ಯಾವ? ಅವು ಮೊಮ್ಮಕ್ಳು ಹುಟ್ಟಿಂದ ಹಿಂಗತಿ ಆಗೈತೆ ಅಂತಾಳ ತಮ್ಮ. ಎಟ್ರ ಮಟ್ಟಿಗೆ ಸರಿ ಬಸನಗೌಡ? ನಾನು ಎಲ್ಲ ತಿಳಿಸಿ ಹೇಳಕತ್ತೀನವ. ಮತ್ತೆ ತಿಳ್ಕೊಬೇಕಲ್ಲ. ಏನು ನಮ್ಮ ಮಾತು ಕೇಳ್ತಾಳ ಕೇವ? ಹೆಸರು ಇಡಕ್ಕೆ ಅಷ್ಟು ಹೋಗ್ಬೇಕು. ಹೋಗ್ಲಿಕ್ಕಂದ್ರೆ ತಪ್ಪಾಗಂಗಿಲ್ಲ ಅನ್ಬಿ. ಅಲ್ಲ ಇಂಥ ಸಮಯದಾಗ ನಾವು ಪಾರವನ್ನ ಹಿಂದೆ ನಿಂದಿರ್ಬೇಕಮ್ಮ. ಊರೂರಿಗೆ ಆಳ್ ಕಳಿಸಿದ್ರಲ್ಲಪ್ಪ. ಮತ್ತೆ ಎಲ್ಲಾರ ಮಲ್ಲಪ್ಪನ ಸುಳು ಸಿಕ್ತನ? ಕೈಯಾಗ ಒಂದೊಂದು ಫೋಟೋ ಕೊಟ್ಟು ಕಳಿಸಿವಿ. ಏನು ಸುಳು ಇಲ್ಲವ, ಏನಂತ ಗೊತ್ತಾಗವಲ್ದಮ್ಮ. ಏನಪ್ಪ ನಮ್ಮ ಮನೆಗೆ ಎಂಥದಾತಪ್ಪ ತಮ್ಮ ಅಂತೀನಿ ನಾನು. ನೆಮ್ಮದಿಯಿಂದ ಇದ್ದೀವಿ ಅನ್ನೋಂಗಿಲ್ಲ ನೋಡು. ಯಾರು ಕೆಟ್ಟ ದೃಷ್ಟಿ ನಮ್ಮನೆ ಮ್ಯಾ ಬಿತ್ತೋ ಏನಪ್ಪ. ಎಲ್ಲ ಚಂದ ಆದೈತೆ ಅಂದಾಗ ಇದೊಂದು ಹಿಂಗತಿ ಹಾಕಿ ಕುಂತ್ಕೊಂತಪ್ಪ. ಏನು ಮಾಡ್ಬೇಕು ಒಂದು ಅರ್ಥ ಆಗವಲ್ದು. ನಿಮ್ಮಪ್ಪ ನೀನು ಹೋಗಿ ಮಾತಾಡ್ಸಿ ಬರೋಣ ಬಾ ಅಂತಂತಾನ.
ಪಾರಕ್ಕನ. ಈಗ ನಾವ ಇಬ್ರ ಹೋಗಿ ಮಾತಾಡ್ಸಿ ಬಂದ್ರ ಈಗ ಪಾರವ್ವ ಅತ್ತೆ ಯಾಕೆ ಬಂದಿಲ್ಲ ಅಂತ ಕೇಳಂಗಿಲ್ಲನ. ಆಕಿಗೆ ಏನಂತ ಉತ್ತರ ಕೊಡೋದು ತಮ್ಮ, ಹೇಳಿ ನೋಡುನು. ಅದು ಹೋಗ್ಲಿ ಬಿಡ್ಬಿ ಅಮ್ಮ. ಈಗ ಅವ್ ಎರಡು ಹೆಣ್ಣು ಹುಡುಗರನ್ನ ಕರ್ಕೊಂಡ್ ಬರೋಂಗಿಲ್ಲ ಮನಿಗೆ ಅಂತ ಈ ಹೆಂಗ್ ವಿಚಾರ ಮಾಡ್ತಾಳ ನಮ್ಮ ಅವ್ವ. ಏನನಪ್ಪ ನನಗಂಕ್ರು ಒಂದು ದಿಕ್ಕ ತಿಳಿಯವಲ್ದ. ಏನಾಕತ್ತೇನ್ ನೋಡು ನಡಿ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ. ಮಲ್ಲಪ್ಪ ಯಮ್ಮ ನೋಡಲಿ ಯಾರು ಬಂದ್ರೆ ನೋಡೋಂಗಿತ್ತ. ಮಲ್ಲಪ್ಪ ಇಟ್ಟು ದಿನ ಎಲ್ಲಿ ಹೋಗಿದ್ದೆಯಪ್ಪ? ನನ್ನ ಮೊಮ್ಮಗನ ನೀ ಇಲ್ಲಾರ್ದಕ್ಕ ಎಷ್ಟು ಸಂಕಟ ಪಟ್ವೆಯಪ್ಪ. ಎಷ್ಟು ಖುಷಿ ಆಗಕತ್ತದ ಗೊತ್ತನ. ಮಲ್ಲಪ್ಪ ಹೆಂಗದಿಲಿ? ನೀನ್ ಎಲ್ಲೆಲ್ಲಿ ಹುಡುಕಿಸಿದ್ವಿ ಏನ್ ಕತಿ? ಹೆಂಗದಿಲಿ? ಯಪ್ಪ ಅಂತೂ ಇಂತೂ ದೇವ್ರು ಹೊಳ್ಳಿ ನಮ್ಮ ಮಲ್ಲಪ್ಪನ ಮನೆ ಕಳ್ಸಿನಪ್ಪ. ದೇವ್ರಿಗೆ ಪುಣ್ಯ ಬರ್ಲಿ. ಸುಮ್ಮನೆ ನಿಂತಿಯಲ್ಲಿ ಮಲ್ಲಪ್ಪ. ಆಮೇಲೆ ಇಷ್ಟು ಖುಷಿಯಿಂದ ಮಾತಾಡಕತ್ತ. ಇಷ್ಟು ದಿನ ಎಲ್ಲಿದ್ದಿ? ಯಾರು ನೀವು? ಏ ಸ್ವಾದಿ ಹೇಳಿ ಇಲ್ಲಿನೂ ನಗಚಾಟಿಗೆ ಬಸ್ ನೋಡಿದ ಮಲ್ಲಪ್ಪ. ನಾದೇನ ಅಂತಾರಲ್ಲ, ಬಂದಿರೋ ಖುಷಿಯಾಗ ನಾವು ಸಂತೋಷ ಪಡಕತ್ರಿ. ಇವ ಯಾರು ನೀವು ಅಂತ ಕೇಳ್ತಾನ. ನಗಚಾಟಿಗೆ ಮಾಡೋದು ಬಿಡು. ಯಾರಂತ ಗೊತ್ತಿಲ್ಲನ? ಉತ್ಸಾಹ ಹೇಳ ಯಪ್ಪ. ಮೊದ್ಲಕ್ಕ ಪಾರವನ್ನ ನೋಡಕ್ ಹೋಗುನ್ ನಡ್ರಿ. ನಿಮ್ಮವನ್ನ ಕರ್ಕೊಂಡು. ನಿಮ್ಮವ್ವ ಅಂಕ್ರು ನೀ ಬಂದಾಳ ಅಂತ ಗೊತ್ತಾತಂದ್ರ ಕುಣದೆ ಆಡಿ ಬಿಡ್ತಾಳ ನಿಮ್ಮವ್ವ. ಇವ್ರು ಯಾರು? ಯಾರಂತ ಗೊತ್ತಿಲ್ಲ ಅಲ್ಲೇ ಸಾಕು ಬಿಡ ವಿಚಾರಿಕೆ ಮಾಡಿದ್ದು. ನೋಡ್ರಿ ಗೌಡ್ರ, ಆ ಗೌಡ್ರಿಗೆ ಅವ್ರಿಗೆ ಹಿಂದಿನ ನೆನಪಿಲ್ಲ. ನೀವು ಯಾರಂತನೂ ಗೊತ್ತಿಲ್ಲ ಅವರಿಗೆ. ಹಿಂದಿನ ನೆನಪು ಹೋಗಿತ್ತು ಅವ್ರಿಗೆ. ಏನ್ ಹೇಳಕತ್ತೀರಪ್ಪ ನೀವು? ಅಂದಂಗ ನಮ್ಮ ತಮ್ಮ ನಿಮ್ಗೆ ಹೆಂಗ್ ಸಿಕ್ಕ? ಅದು ಏನಾತಂದ್ರಿ ಆಯ್ತು ನೋಡ್ರಿ ಅಮ್ಮ. ಅವ್ರಿಗೆ ಹಿಂದಿಂದ ಏನೂ ನೆನಪಿಲ್ಲ. ಈಗ ಇಷ್ಟು ಮಾತಾಡ್ತಾರಂದ್ರೆ ದೊಡ್ಡದು. ಮೊದ್ಲಿಕ್ಕೆ ಇಷ್ಟು ಮಾತಾಡ್ತಿದ್ದಿಲ್ಲ ಅವರು ಊರಾಗ. ಮತ್ತು ಹಿಂಗ ಅಂತೇಳಿ ಬಂದ್ರ ನನ್ಗೆ ಅವ್ರ ಫೋಟೋ ನೋಡೋಣ ನಂಗೆ ಗೊತ್ತಾತ. ಅದಕ್ಕೆ ಕರ್ಕೊಂಡ್ ಬಂದಿನ್ರಿ ನಾನು. ಚಲೋ ಆತಪ್ಪ ಸಿಕ್ಕಾನ ಅಂತೇಳಿ ಒಂದು ಖುಷಿ ಪಡ್ಬೇಕು. ಏನು ಹಿಂದಿನ ನೆನಪಿಲ್ಲ ಅಂತೇಳಿ ಖುಷಿ ಪಡ್ಬೇಕಪ್ಪ. ದೇವ್ರ ನಮ್ಗೆ ಯಾಕೆ ಇಷ್ಟೊಂದು ಸಂಕಟ ಇಡ್ತೀಯಪ್ಪ? ಏನೋ ನಮ್ಮ ಮನಿ ಮ್ಯಾಗ ನಿನಗ ಕಣ್ಣು ಬಿದ್ದಾವನ ಹೆಂಗ? ಅಮ್ಮ ನೀ ಸಮಾಧಾನ ಮಾಡ್ಕೊ. ನೋಡ್ರಿ ಅಮ್ಮ, ಅವರು ಉಳಿದ ದೊಡ್ಡದು. ತಲೆಗೆ ಬಲವಾದ ಪೆಟ್ಟು ಬಿದ್ದಿತ್ತು. ಏನೋ ಇವ್ ದೇವ್ರ ಪುಣ್ಯದಿಂದ ಉಳ್ದಾರಲ್ಲ, ಅದ ದೊಡ್ಡ ಆಗದ ರೀ. ಏನಾರ ಯಾಕಾಗೋಲ್ದಕ್ಕಪ್ಪ? ಜೀವಂತ ಅದನಲ್ಲ ಸಾಕು. ನನ್ನ ಮೊಮ್ಮಗನ ಕಷ್ಟದಿಂದ ಪಾರ್ ಮಾಡಿಯಲ್ಲಪ್ಪ. ಅದ ನಿನಗೆ ಪುಣ್ಯ ಬರ್ಲಿಯಪ್ಪ. ನಿನ್ನ ಹೆಂಡ್ರು ಮಕ್ಕಳು ಹೊಟ್ಟೆ ತಣ್ಣಗಿರ್ಲಪ್ಪ. ಯಪ್ಪ ಇವನ್ ಹೆಂಡ್ತಿ ಈಗ ಹಡ್ದಾಳಪ್ಪ. ಪಾಪ ಅದು ಕಣ್ಣೀರ ಕೈ ತೊಳಿಯಾಕತ್ತಿತ್ತು. ಏನ ಯಾಕಾಗಲ್ದಕ್ಕ ಜೀವಂತರ ಸಿಕ್ನಲ್ಲ ಸಾಕು. ಅದ ನಾನು ಒಂದು ಇದನ್ನ ಐತೆಲ್ಲ ಸಾಕಪ್ಪ. ನಿನಗ ಭಾಳ ಪುಣ್ಯ ಬಂತಪ್ಪ ನನ್ನ ಮೊಮ್ಮಗನ ಕರ್ಕೊಂಬಂದಿದ್ದಕ್ಕೆ. ಬಸನಗೌಡ ನಿಮ್ಮವ್ವ ಕಣ್ಣೀರ ಕೈ ತೊಳಿಯಾಕತ್ತಿದ್ಲು ಮಗ ಇಲ್ಲ ಅಂತೇಳಿ. ಪಾಪ ಕರೆದರ ಕರಿಯಪ್ಪ. ಮಗನ ಮಕ ನೋಡಿದ್ರೆ ಸಮಾಧಾನರ ಆಕತಿ. ಬಡ ಬಡ ಇವತ್ತ ಪಾರವನ್ನ ನೋಡಾಕ ಹೊಂಡುಣಪ್ಪ. ಪಾಪ ಹೆಣ್ಮಾಳು ಎಷ್ಟು ಕಣ್ಣೀರ ಕೈ ತೊಳಿತಿರ್ತತೆ ಏನ. ನಡ್ರಿಯಪ್ಪ ಅಷ್ಟ್ರ ಮೊದ್ಲೇಕ ಪಾರವನ್ನ ನೋಡಕ್ ಹೋಗುನಪ್ಪ ಮಲ್ಲಪ್ಪನ ಕರ್ಕೊಂಡು. ಮೊದ್ಲೇಕ ಅವ್ನ್ ಕರಿತೀನಿ. ಯವ್ವ ಯವ್ವ ಬಾ ಇಲ್ಲಿ, ಯಾರು ಬಂದಾರ ನೋಡ್ ಬಾ ಇಲ್ಲಿ. ಯಾರು ಬಂದ್ರೇನು ಯಾರು ಬಿಟ್ರೇನು ನೀವು ಅದಿರಲ್ಲ ಯಪ್ಪ. ಅಲ್ಲೇ ನೀವ ನೋಡ್ಕೊರಿ. ಬಂಗಾರದಂತ ಮಗನ್ನ ಕಳ್ಕೊಂಡ್ ಕುಂತೀನಿ. ಅಲ್ಲೇ ನೀವು ಏನಾರ ಮಾಡ್ಕೊ ಹೋರಿ. ಅಲ್ಲೇ ಒಳಗ ಕುಂತ್ಕೊಂಡ್ ಮಾತಾಡ್ತೀನಿ ಬೇ. ಒಂದಿಟ್ಟು ಹೊರಗರ ಎದ್ದು ಬಾಬಿ, ಒಂದಿಟ್ಟು ನೋಡ್ ಬಾ ಇಲ್ಲೇ.